ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿರಿ ದ ಕ್ರಿಯೇಟಿವ್ ಥ್ರೆಡ್ಸ್. ಇವತ್ತು ನಾನು ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಗಂಟು ಹಾಕ್ಕೊಂಡು ದಾರನ ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ನೀವು 6 ಅಥವಾ 7 ತೊಗೋಬೋದು. ಸೊ ಫಸ್ಟಿಗೆ ನಾವು ಇದನ್ನು ಬಟ್ಟೆಗೆ ದಾರನ ಏನು ಗಂಟು ಹಾಕಿದ್ದೀವಲ್ವ ಲಾಕ್ ಮಾಡ್ಕೊಳ್ಳೋಣ ಒಂದ್ಸಲ. ಲಾಕ್ ಆದಮೇಲೆ 5 ಚೈನ್ಸ್ 1 2 3 4 5 ಚೈನ್ಸ್. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ತಿರ್ಗಾ 5 ಚೈನ್ಸ್ 1 2 3 4 5 ಮತ್ತು 5 ಚೈನ್ಸ್ ಹಾಕ್ಕೊಂಡ್ಬಿಟ್ಟು ನಾವೇನಿಲ್ಲಿ ಫಸ್ಟ್ ಲಾಕ್ ಮಾಡಿದ್ದೀವಿ ಅಲ್ವಾ ಅಲ್ಲಿಗೆ ಬಟ್ಟೆಗೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಇವಾಗ ಲಾಕ್ ಆದಮೇಲೆ 5 ಚೈನ್ಸ್ ಹಾಕಿದ್ದೀನಿ ನಾನು. ಲಾಕ್ ಆದಮೇಲೆ ನಿಡಲ್ ಮೇಲೆ ದಾರ ತೊಗೊಂಡ್ಬಿಟ್ಟು ಇದೇನು 5 ಚೈನ್ ಹಾಕಿದ್ದೀವಲ್ವ, ಈ ಕೆಳಗಡೆ ಏನು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಈ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಡಬಲ್ ಕ್ರೋಶೆ ಮಾಡಬೇಕು. ಬಟ್ನಲ್ಲಿ 12 ಡಬಲ್ ಕ್ರೋಶೆ ಈ ಚೈನ್ಸಲ್ಲಿ ನಾವು ಫಿಲ್ ಮಾಡ್ತಾ ಹೋಗಬೇಕು. 1 2 3 4 5 6. ಸೊ ಹೀಗೆ ಟೋಟಲ್ ಈ 5 ಚೈನಲ್ಲಿ ನಾವು 12 ಡಬಲ್ ಕ್ರೋಶೆ ಮಾಡ್ಕೋಬೇಕು. 11 ಡಬಲ್ ಕ್ರೋಶೆ ಆಯಿತು. ಇವಾಗ 12th ಒನ್ 12 ಡಬಲ್ ಕ್ರೋಶೆ ಆಗಿಂದ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಲೂಪ್ನ ಮೇಲೆ ಮಾಡಿಬಿಟ್ಟು ಒಂದು ಮೀಡಿಯಮ್ ಸೈಜ್ ಬೀಡ್ ತೊಗೊಳ್ಳಿ. ಮೀಡಿಯಮ್ ಸೈಜ್ ಬೀಡ್ ತೊಗೊಂಡು ಲೂಪ್ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ 3 ಚೈನ್ಸ್ ಆದಮೇಲೆ ಇಲ್ಲೇನು ನಾವು 12 ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಕೌಂಟ್ ಮಾಡಿ ಇಲ್ಲಿಂದ ಈ ಕಡೆಯಿಂದ ಕೌಂಟ್ ಮಾಡಿ 6th ಒನ್ ಡಬಲ್ ಕ್ರೋಶೆಗೆ ನಾವು ಇದನ್ನು ಲಾಕ್ ಮಾಡಬೇಕು. 1 2 3 4 5 6 ನೋಡಿ 6 ಇಲ್ಲಿಗೆ ಬರುತ್ತೆ. ಸೊ ನಾನು ಇಲ್ಲಿಗೆ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿಬಿಟ್ಟು ಇದೇನು ಬೀಡ್ ಮೇಲೆ 3 ಚೈನ್ ಹಾಕಿದ್ದೀವಲ್ವ ಇಲ್ಲಿ ಕೂಡ ಇವಾಗ 12 ಡಬಲ್ ಕ್ರೋಶೆನ ಫಿಲ್ ಮಾಡಬೇಕು. 1 2 3 4 5. ಸೊ ಇಲ್ಲಿ ನಾವು ಕಂಪ್ಲೀಟ್ 12 ಮತ್ತು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 12 ಡಬಲ್ ಕ್ರೋಶೆ ಮಾಡಿದೆ. ಚಿಕ್ಕದು ಅನಿಸುತ್ತೆ ಚೈನು, ಬಟ್ ನೀವು ಅದನ್ನು ಈ ಥರ ಸರಿಸ್ತಾ ಮಾಡ್ಕೊಂಡು ಹೋಗಿ ಬರುತ್ತೆ. 12 ಡಬಲ್ ಕ್ರೋಶೆ ಅದರಲ್ಲಿ ಕೂತ್ಕೊಳ್ಳುತ್ತೆ. ಸೊ 12 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡ್ಬಿಟ್ಟು ಬಟ್ಟೆಗೆ ಅದನ್ನು ಡೈರೆಕ್ಟ್ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ಥರ ಚೈನ್ನ ಹಾಕ್ತಾ ಇಲ್ಲ ನಾನು. ಫಸ್ಟ್ಗೆ ಏನು ಚೈನ್ ಹಾಕಿದ್ದೀನಲ್ವಾ ಅದೇ ಚೈನು, ಅದಾದಮೇಲೆ ಚೈನ್ ಹಾಕ್ತಾ ಇಲ್ಲ. ಮತ್ತು ಲೂಪ್ನ ಮೇಲೆ ಮಾಡಿ ಮತ್ತು ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮತ್ತು 3 ಚೈನ್ 3 ಚೈನ್ಸ್ ಆದಮೇಲೆ ಇಲ್ಲಿ 12 ಡಬಲ್ ಕ್ರೋಶೆ ಮಾಡಿದ್ದೀವಲ್ಲ, ಸೊ ಈ ಡಬಲ್ ಕ್ರೋಶೆದಲ್ಲಿ ಈ ಕಡೆಯಿಂದ 6th ಇದನ್ನು ಲಾಕ್ ಮಾಡ್ತೀನಿ ನಾನು. ನೋಡಿ ಲಾಕ್ನ ಮಾಡಿ ಮತ್ತು ಇದೇನು ಬೀಡ್ ಹಾಕಿ 3 ಚೈನ್ ಇದೆ ಈ ಕಂಬಕ್ಕೆ ನಾನು 12 ಡಬಲ್ ಕ್ರೋಶೆನ ಮಾಡ್ತಾ ಹೋಗ್ತೀನಿ. ಇವಾಗ
ಫ್ರೆಂಡ್ಸ್, ನಾವು ಆನ್ಲೈನ್ ಕ್ರೋಶಾ ಕ್ಲಾಸಸ್ನು ನಡೆಸ್ತೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕ್ಲಾಸ್ ಜಾಯ್ನ್ ಆಗೋಕ್ಕೆ ಇನ್ಸ್ಟಾ ಐ ಡಿನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಯೂಟ್ಯೂಬಲ್ಲಿ. ಸೊ ನಮ್ಮ ಇನ್ಸ್ಟಾ ಐ ಡಿನ ಚೆಕ್ಔಟ್ ಮಾಡಿ ಆ್ಯಂಡ್ DM ಮಾಡಿ. ನಾವು ಇಲ್ಲಿ ಫಸ್ಟ್ಗೆ ಮಾತ್ರ 5 ಚೈನ್ಸ್ ಹಾಕಿದ್ದೀವಿ ಫ್ರೆಂಡ್ಸ್, ಆಮೇಲೆ 5 ಚೈನ್ಸ್ ಇಲ್ಲ. ಡೈರೆಕ್ಟ್ ನಾವು ಈ ಥರನೇ ಲಾಕ್ ಮಾಡ್ತಾ ಹೋಗೋದಿದೆ ಆಮೇಲೆ. ಸೊ ಇದಕ್ಕೆ ಕೂಡ 12 ಕಂಬನ ಹಾಕ್ತಾಯಿದ್ದೀನಿ, ಡಬಲ್ ಕ್ರೋಶೆ ಕಂಬ. 6 ಆಯಿತು, 7, 8, 9 ಈ ಥರ ಸ್ವಲ್ಪ ಸರಿಸ್ತಾ ಅಡ್ಜಸ್ಟ್ ಮಾಡಿಕೊಂಡು ಹಾಕಿ. 10, 11, 12 ಮತ್ತು 12 ಡಬಲ್ ಕ್ರೋಶೆ ಆದಮೇಲೆ ನಾವು ಅದು ಎಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ನಾವು ಬಟ್ಟೆಗೆ ನೀಡಲ್ನ ಹಾಕಿ ಲಾಕ್ ಮಾಡೋದು. ಹೀಗೆ ಮತ್ತೆ ಬೀಡನ್ನ ಹಾಕಿ ಇದೇ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಮತ್ತು 3 ಚೈನ್ಸ್ ಮತ್ತು ಇಲ್ಲಿಗೆ 12 ಆಗಿದೆಯಲ್ಲ, ಇಲ್ಲಿಂದ 3rd 6ಗೆ ಹಾಕ್ಬಿಟ್ಟು ಸೇಮ್ ಆವಾಗಲೇ ಏನು ಮಾಡಿದ್ವಿ ಅದೇ ಥರ ಮಾಡ್ತಾ ಹೋಗೋದು. ಸೊ ಇದಿಷ್ಟು ಕಂಪ್ಲೀಟ್ ಆದಮೇಲೆ ನಾವೇನು ಲಾಸ್ಟ್ಗೆ ಲಾಕ್ ಮಾಡ್ತೀವಲ್ವ, ಅದಕ್ಕೆ ಇನ್ನೊಂದು ಸಲ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲೆ ತಂದು ಲಾಕ್ ಮಾಡಿ 1 ಚೈನ್ 2 ಚೈನ್ 2 ಸಲ ಚೈನ್ನ ಹಾಕ್ಬಿಟ್ಟು ಇಲ್ಲೇನು ಫಿಂಗರ್ ಹತ್ರ ಇದೆ ಇದನ್ನು ಕಟ್ ಮಾಡಿ ದಾರನ ಇದನ್ನು ಮೇಲೆ ಎಳ್ಕೊಂಡ್ಬಿಟ್ರೆ ನಮ್ಮ ಡಿಸೈನ್ ಲಾಕ್ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ ಕೂಡ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು, ಬಾರ್ಡರ್ ಡಿಸೈನು. ಕುಚ್ಚು ಬೇಡ ಅಂದವರು ಈ ಡಿಸೈನ್ನ ಟ್ರೈ ಮಾಡ್ಬೋದು, ತುಂಬ ರಿಚ್ ಲುಕ್ ಕೊಡುತ್ತೆ. ನೀವು ಬೇರೆ ಬೀಡ್ ಡಿಸೈನ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಪ್ಲೇನ್ ಬೀಡ್ ಬದಲು. ಸೊ ತುಂಬ ರಿಚಾಗಿ ಕಾಣಿಸುತ್ತೆ. ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.